ಸ್ನೇಹಿತರೆ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಏನಪ್ಪ ವಿಷಯ ಅಂತಂದರೆ, ಬಾಂಗ್ಲಾದೇಶದಿಂದ ನಮ್ಮ ಇಂಡಿಯಾಕ್ಕೆ ಅಕ್ರಮವಾಗಿ ಬರ್ತಿರ್ತಕ್ಕಂಥವ್ರ ಸಂಖ್ಯೆ ತುಂಬ ಜಾಸ್ತಿಯಾಗಿದೆ. ಯಾಕೆ ಇವ್ರು ಬರೋದ್ರಿಂದ ನಮಗೇನು ತೊಂದರೆ ಇದೆ ಅಂತ ನೀವು ಕೇಳೋದಾದರೆ ತುಂಬ ಇದೆ. ನಮ್ಮ ದೇಶದಲ್ಲಿ ಎಷ್ಟೋ ಜನಗಳಿಗೆ ಕೆಲಸ ಇಲ್ದಿರ ಆಗಿದೆ. ಯಾಕೆ ಬಾಂಗ್ಲಾದೇಶದಿಂದ ಬರೋದೇನೋ ಬರ್ತಾರೆ, ಲೀಗಲಾಗಿ ಬಂದರೆ ಇಷ್ಟೇ ಜನ ಬರಬೇಕು ಅಂಥೇಳಿ, ಅಥವಾ ಇಷ್ಟೇ ಒಂದು ಅವ್ರಿಗೆ ಬರಲಿಕ್ಕೆ ಒಂದು ಕಾನೂನು ಅಂತ ಹೇಳಿ ಇರುತ್ತೆ. ಅವ್ರಿಗೆ ಬರೋದಕ್ಕೆ ಕೆಲವೊಂದು ರೂಲ್ಸ್ಗಳನ್ನ ಇಟ್ಟಿರ್ತಾರೆ. ಸೊ ಆ ರೂಲ್ಸ್ ಪ್ರಕಾರನೇ ಅವ್ರು ನಡ್ಕೋಬೇಕಾಗಿರುತ್ತೆ. ಬಟ್ ಇವಾಗ ಏನಾಗಿದೆ ಅಂತಂದರೆ, ಇಲ್ಲೇ ಪಕ್ಕದ ದೇಶ ಅಲ್ವಾ, ನುಗ್ಗಿಬಿಡೋಣ ಬಾ, ಬೇಲೆ ಯಾರು ಇಂಡಿಯಾ, ಈ ಕಡೆ ಹೋದರೆ ನಮ್ಮ ಬಾಂಗ್ಲಾದೇಶ, ಅಥವಾ ಈ ವಿಚಾರ, ಈ ರೀತಿ ಮೆಂಟಾಲಿಟಿ ಇಟ್ಕೊಂಡು ಎಷ್ಟೋ ಜನ ನಮ್ಮ ಇಂಡಿಯಾಕ್ಕೆ ವಲಸೆ ಬಂದಿರತಕ್ಕಂಥವರು ಸುಮಾರು ಜನ ಇದ್ದಾರೆ. ಅಕ್ರಮವಾಗಿ ಬಂದಿರೋ ಬಗ್ಗೆ ನಾನು ಹೇಳ್ತಾ ಇದ್ದೀನಿ ಅಷ್ಟೇ. ಆಮೇಲೆ ನಾವು ಕೆಲವೊಂದು ವಿಚಾರಗಳನ್ನ ಹೇಳ್ತೀವಿ. ಇದೇ ನಮ್ಮ ಬೆಂಗಳೂರಲ್ಲೇ ಕೂಡ ನಮ್ಮ ಜನಗಳಿಗೆ ಕೆಲಸನೇ ಇಲ್ಲ. ಯಾಕಂತಂದರೆ ಕೆಲಸ ಮಾಡ್ತಿರೋರೆಲ್ಲ ಹಿಂದಿ ಮಾತಾಡುವಂಥ ವ್ಯಕ್ತಿಗಳೇ, ಎಲ್ಲ ಹಿಂದಿ ವಾಲಗಳೇ, ಎಲ್ಲಿ ನೋಡಿದ್ರೂ ಕೂಡ ಹಿಂದಿ ವಾಲಗಳೇ ಕಾಣ್ತಾರೆ. ನೀವು ಒಂದು ರೆಸ್ಟೋರೆಂಟ್ ತೊಗೊಳ್ಳಿ, ಅಥವಾ ಒಂದು ಫುಡ್ ಡೆಲಿವರಿ, ಒಂದು ಝೊಮ್ಯಾಟೊ ಇದು ಮಾಡೋರಿಂದ ಹಿಡ್ಕೊಳ್ಳಿ, ಆಮೇಲೆ ಒಬ್ಬ ಡ್ರೈವರಿಂದ ತಗೊಳ್ಳಿ. ಇತ್ತೀಚೆಗೆ ಡ್ರೈವರ್ಗಳಲ್ಲಂತೂ ಈ ಬ್ಲೂ ಸ್ಮಾರ್ಟ್ಸು ಮತ್ತು ಈ ಎಲೆಕ್ಟ್ರಿಕಲ್ ವೆಹಿಕಲ್ಸ್ ಡ್ರೈವಿಂಗ್ ಏನು ಮಾಡ್ತಿದ್ದಾರೆ ಗಾಡಿನ, ಕನ್ನಡಿಗರು ಇರೋದು ತುಂಬ ಅಂದರೆ ತುಂಬ ಕಡಿಮೆ ಜನಗಳಿದ್ದಾರೆ, ತುಂಬ ಕಡಿಮೆ. ಅಲ್ಲಿ ನಮಗೆ ಓನ್ಲಿ ಕಾಣ್ತಾ ಇರೋದೇ ಒಂಥರ ಹಿಂದಿ ಮಾತಾಡುವಂಥ ವ್ಯಕ್ತಿಗಳು, ಹಿಂದಿ ವಾಲಗಳು. ಅಂದರೆ ಹಿಂದಿ ವಾಲಗಳು ಅಂತಂದರೆ ಇದು ಬರೀ ನಾರ್ತ್ ಇಂಡಿಯನ್ ವ್ಯಕ್ತಿಗಳು ಅಂತ ನಾನು ಹೇಳ್ತಾ ಇಲ್ಲ, ಅಥವಾ ನಾರ್ತ್ ಇಂಡಿಯನ್ಸ್ ಇದ್ದಾರೆ ಅಂತ ಮ್ಯಾಟ್ರಲ್ಲ. ಎಷ್ಟೋ ಜನ ವಲಸೆ ಬಂದಿರೋರು ಇದ್ದಾರೆ. ವಲಸೆ ಬಂದು ನಮ್ಮ ಕೆಲಸಗಳನ್ನ ಕಿತ್ಕೊಂಡ್ರು ಎಷ್ಟೋ ಜನ ಇದ್ದಾರೆ. ಬರೀ ನಾರ್ತ್ ಇಂಡಿಯನ್ಸ್ ಮಾತ್ರ ಬಂದಿಲ್ಲ, ಅವ್ರು ಬಂದು ನಮ್ಮ ಕೆಲಸಗಳನ್ನ ಕಿತ್ಕೊಂಡು ನಮಗೆ ಏನು ಸಿಗದೆ ಇರೋ ಥರ ಮಾಡ್ತಾ ಇದ್ದಾರೆ ಅಂತ ನಾವು ಅಂದ್ಕೊಂಡಿದ್ದೀವಿ. ಬಟ್ ಇಲ್ಲಿ ಮೂಲತಃ ಮ್ಯಾಟ್ರು ತುಂಬಾ ದೊಡ್ಡದಾಗಿದೆ. ಏನೇ ಮ್ಯಾಟ್ರ್ ಇದೆ ಏನಪ್ಪ ಅಂದರೆ, ಇವಾಗ ಬಾಂಗ್ಲಾದೇಶ, ನಿಯರ್ ಬೈ ನೇಪಾಳು, ಆಮೇಲೆ ಈ ಭೂತಾನು, ಈ ದೇಶಗಳಿಂದ ಜನಗಳು ಏನು ಬರ್ತಾಯಿದ್ರು, ಅದರಲ್ಲಿ ಬಾಂಗ್ಲಾದೇಶವರು ಕೂಡ ವೀಸಾ ಇಟ್ಕೊಂಡು ಆ್ಯಸ್ ಪರ್ ರೂಲ್ಸ್ ಪ್ರಕಾರ ಕಾನೂನುಬದ್ಧವಾಗಿ ಬರ್ತಾಯಿಲ್ಲ. ಇವರು ಬರ್ತಾ ಇರೋದೇ ಅಕ್ರಮವಾಗಿ ಬರ್ತಾಯಿದ್ದಾರೆ ಇಂಡಿಯಾಗೆ. ಅದರಲ್ಲೂ ಎಕ್ಸ್ಪೆಷಲಿ ಬೆಂಗಳೂರಂಥ ದೊಡ್ಡ ದೊಡ್ಡ ಸಿಟಿಗಳು, ಬಾಂಬೆ ಆಗಲಿ, ಆಮೇಲೆ ಹೈದ್ರಾಬಾದ್ ಆಗಲಿ, ಇಂಥ ದೊಡ್ಡ ದೊಡ್ಡ ಸಿಟಿಗಳಿಗೆ ಅವ್ರ ಟಾರ್ಗೆಟು. ಇವರು ಬರೋದ್ರಿಂದ ನಮಗೆ ಎಷ್ಟು ಡೇಂಜರಸ್ ಇದೆ, ಅಥವಾ ನಮಗೆ ಎಷ್ಟು ಕೆಟ್ಟದಿದೆ, ಎಷ್ಟು ಒಳ್ಳೆಯದಿದೆ ಅಂತ ಯೋಚನೆ ಮಾಡಿದ್ರೆ, ಒಂದು ಅವರಿಂದ ಕೆಟ್ಟ ಅಥವಾ ಡೇಂಜರಸ್ ಕೆಲಸಗಳು ಆಗ್ಬೋದು, ಅಥವಾ ರಾಬ್ರಿ ಮಾಡೋವಂಥದ್ದು, ಚೈನ್ ಸ್ನ್ಯಾಪಿಂಗು, ಮರ್ಡರ್ ಮಾಡೋವಂಥದ್ದು. ಆಮೇಲೆ ಇವ್ರಿಗೆಲ್ಲ ಹೆಂಗೆ ಇನ್ನೊಂದು ನಮ್ಮ ಈ ಥರದ ಕೆಲಸ ಮಾಡ್ಕೊಂಡು ಬರ್ತಾರೆ ಒಂದು. ಆಮೇಲೆ ನಮಗೆ ಒಂದು ಏನು ಅರ್ಥ ಆಗ್ತಾಯಿಲ್ಲ ಅಂತಂದರೆ, ಹಾಗೆ ಅಕ್ರಮವಾಗಿ ಬರೋವಂಥ ವ್ಯಕ್ತಿಗಳಿಗೆ ಇಲ್ಲಿ ಲೋಕಲ್ ಅಡ್ರೆಸ್ ಪ್ರೂಫ್ ಕೊಡ್ತಾರಲ್ಲ, ಅದು ಹೇಗೆ ಸಾಧ್ಯ ನನಗೆ ಗೊತ್ತಿಲ್ಲ. ನಮ್ಮ ಗೌರ್ಮೆಂಟ್ ಆಫೀಸರ್ಸ್ಗಳು ಅದು ಹೆಂಗೆ ಮಾಡಿಕೊಡ್ತಾರೆ? ಅವ್ರಿಗೆ ಏನು ಪ್ರೂಫ್ ಇಲ್ದಿರ, ಏನು ಇಲ್ದಿರ, ಅವ್ರಿಗೆ ಇಲ್ಲಿ ಆಧಾರ್ ಕಾರ್ಡ್ ಇರುತ್ತೆ, ಇಲ್ಲಿ ರೇಷನ್, ಇಲ್ಲಿ ಒಂದು ವೋಟರ್ ಐ ಡಿ ಇರುತ್ತೆ. ಸೀರಿಯಸ್ಲಿ ಇದರಿಂದ ಎಷ್ಟು ತೊಂದರೆಗಳಾಗ್ತಾ ಇದ್ದಾವೆ ಅಂತ ಅಂದರೆ, ಕ್ರೈಮ್ಗಳು ಕೂಡ ಅಷ್ಟೇ ಹೆಚ್ಚಾಗ್ತಾ ಇದ್ದಾವೆ. ಬಟ್ ನಮ್ಮ ಗೋರ್ಮೆಂಟವರು ಗೊತ್ತಿಲ್ಲ ಇದನ್ನೆಲ್ಲ ಹೇಗೆ ತಗೋತಾ ಇದ್ದಾರೆ ಅಂಥೇಳಿ. ಬಟ್ ಇವೆಲ್ಲ ಯೋಚನೆ ಮಾಡಿ ನೀವು ನೋಡಿದಾಗ, ಮೊನ್ನೆ ನಮ್ಮ ಬಾಲಿವುಡ್ ಆ್ಯಕ್ಟರ್ ಮೇಲೆ ಒಂದು ಅಟ್ಯಾಕ್ ಆಯಿತು. ಯಾಕಾಯಿತು? ಯಾರದು ಮಾಡಿದ್ದು? ಮುಂಬೈ ಪೊಲೀಸ್ನವರು ಇದನ್ನು ಬಿಡ್ದಿರ ಈ ಕೇಸನ್ನ ಹಿಮ್ಮೆಟ್ಟಿ ಆ ಕೇಸನ್ನ ಕಂಡು ಹಿಡಿಲೇಬೇಕು. ಯಾರು ಅಟ್ಯಾಕ್ ಮಾಡಿದ್ದು, ಏನು, ಪ್ರತಿಯೊಂದು ಇದ್ರ ಬಗ್ಗೆ ಆಲೋಚನೆ ಮಾಡಿ ಹೋಗ್ತಾರೆ. ಅದರಲ್ಲೂ ಈ ಆ್ಯಕ್ಟ್ರು ಯಾರು ಅಂತ ನಿಮಗೆಲ್ಲ ಗೊತ್ತು. ಇವರು ನವಾಬರ ಕಾಲದಿಂದ ಇರತಕ್ಕಂಥ ವ್ಯಕ್ತಿ, ನವಾಬರ ವಂಶಸ್ಥರು. ಸೊ ಹಾಗಾಗಿ ಈ ವ್ಯಕ್ತಿಗೆ ಈ ಥರ ಆಗಿದೆ ಅಂತ ಅನ್ನೋದಾದರೆ, ಇನ್ನು ಜನಸಾಮಾನ್ಯರು ಬದುಕೋದು ಹೇಗೆ? ಅಂಥ ದೊಡ್ಡ ಅಪಾರ್ಟ್ಮೆಂಟಲ್ಲಿ ಇರ್ತಕ್ಕಂಥ ಆ್ಯಕ್ಟ್ರ್ ಇವ್ರ ಮನೆಗೆ ಹೋಗಿ ಅಟ್ಯಾಕ್ ಮಾಡ್ತಾಯಿದ್ದಾರೆ ಅಂತ ಅನ್ನೋದಾದರೆ, ಜನಸಾಮಾನ್ಯರು ಹೇಗೆ ಇರೋಕ್ಕೆ ಸಾಧ್ಯ? ಎಷ್ಟು ಸೇಫ್ಟಿ ಆಗಿದೆ ಇಂಡಿಯಾ? ನಮ್ಮ ವಿರಾಟ್ ಕೊಹ್ಲಿ ಅವರೇ ಬೇರೆ ಕಡೆ, ನಮ್ಮ ಇಂಡಿಯಾದಲ್ಲಿ ಸೇಫ್ಟಿ ಇಲ್ಲ ಅಂಥೇಳಿ ಬೇರೆ ಕಡೆ ಹೋಗ್ತೀವಿ ಅಂತ ಯೋಚನೆ ಆಗೋಯಿತು. ಸೊ ನಾವು ಯಾರೋ ಒಬ್ಬೊಬ್ರದೆಲ್ಲ ಕೇಳ್ತಾ ಇರೋದು. ಇದೆಲ್ಲ ಹೆಂಗಾಯಿತು?
ಆ ವ್ಯಕ್ತಿ ಯಾರು ಅಂತ ನೋಡ್ಕೊಂಡು ಹೋದರೆ ಆ ವ್ಯಕ್ತಿ ಯಾರು ಅಂತ ಗೊತ್ತಾದ್ರೆ ನೀವು ನಿಜವಾಗ್ಲೂ ಶಾಕ್ ಆಗ್ತೀರಾ. ಗೊತ್ತಿರಲಿ, ಈ ವ್ಯಕ್ತಿ ಸಿಕ್ಕಿದ್ದು ಒಬ್ಬ ಗೂಗಲ್ ಪೇ ಮಾಡಿರ್ತಾನೆ. ಅವ್ನ ನಂಬರ್ ಇಲ್ಲ, ಏನೂ ಇಲ್ಲ. ಅದನ್ನ ಯಾವ ರೀತಿ ಅವ್ನು ಟ್ರ್ಯಾಕ್ ಮಾಡಿರ್ತಾರೆ ಅಂದರೆ ಗೂಗಲ್ ಪೇ ಮಾಡಿರ್ತಾನೆ. ಸಿಮಿಲರಾಗಿ ಅವನು ಏನು ಸಿ ಕ್ಯಾಮ್ರಾದಲ್ಲಿ ಹಿಂಗೆ ಅವರ ಆರ್ಟಿಸ್ಟ್ಗಳ ಮನೆಯಿಂದ ಏನು ಇವನು ಅಟ್ಯಾಕ್ ಮಾಡಿ ಆದಮೇಲೆ ಇಳ್ಕೊಂಡು ಬರ್ತಾ ಇರ್ತಾನೆ. ಇಳ್ಕೊಂಡು ಬಂದಮೇಲೆ ಈ ಕ್ಯಾಮ್ರಾ ಆ್ಯಂಗಲ್ನಿಂದ ಒಂದು ಫೋಟೋ ಇರುತ್ತೆ. ಅದನ್ನು ಸರ್ಚ್ ಮಾಡಿ ನೋಡಿದಾಗ ಈ ಫೇಸ್ ಎಲ್ಲೆಲ್ಲಿ ಕಾಣ್ತಾ ಇದೆ ಅಂತ ನೋಡಿದಾಗ ಕೆಲವೊಂದು ಜಾಗದಲ್ಲಿ ಪರ್ಟಿಕ್ಯುಲರಾಗಿ ಇವನು ಅಂಗಡೀಲಿ ಹೋಗಿ ಏನೇನೋ ತೊಗೊಂಡಿದ್ದು ಈ ಥರದ್ವೆಲ್ಲ ಗೊತ್ತಾಗುತ್ತೆ ಪೊಲೀಸ್ನವ್ರಿಗೆ. ಸೊ ಅದೇ ನಂಬರಿಂದನೇ ಗೂಗಲ್ ಪೇ ಮಾಡಿರೋದು ನೋಟಿಫಿಕೇಷನ್ ಗೊತ್ತಾಗುತ್ತೆ ಪೊಲೀಸ್ನವರು. ಅದನ್ನು ಟ್ರ್ಯಾಕ್ ಮಾಡ್ಕೊಂಡು ಹೋಗಿ ಆ ವ್ಯಕ್ತಿನ ಹಿಡಿತಾರೆ. ಆ ವ್ಯಕ್ತಿ ಯಾರು ಅಂತ ನೋಡಿದ್ರೆ ಇವನು ಇಂಡಿಯಾದವನೇ ಅಲ್ಲ, ಇವನು ಬಾಂಗ್ಲಾದೇಶದವನು. ಬಾಂಗ್ಲಾದೇಶದಿಂದ ಬಂದು ಇಲ್ಲಿ ಲೋಕಲ್ ಅಡ್ರೆಸ್ ಪ್ರೂಫ್ಗಳನ್ನ ಮಾಡಿಕೊಂಡು ಇಲ್ಲಿ ಸ್ಟೇ ಆಗಿರೋಂಥ ವ್ಯಕ್ತಿ. ಕ್ರೈಮು ಹೆಂಗಾಗುತ್ತೆ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಬಟ್ ಇಲ್ಲಿಯವ್ರು ಯಾರು ಮಾಡೋಕ್ಕೆ ತುಂಬ ಹಿಂದೆ ಮುಂದೆ ನೋಡ್ತಾರೆ. ಆದಷ್ಟು ಹೊರಗಡೆಯಿಂದ ಬಂದಿರತಕ್ಕಂಥವ್ರು. ಆಮೇಲೆ ಅವರಿಂದ ನಮಗೆ ಕೆಲಸಗಳಿಲ್ಲ ಗುರುವೆ. ಬೆಂಗಳೂರಲ್ಲಿ ಕೆಲಸ ಇಲ್ಲ ಫಸ್ಟ್ ಆಫ್ ಆಲು. ಅದು ಮೇಯ್ನ್ ದೊಡ್ಡ ನಮಗೆ ಏಟಾಗಿರೋದು. ಬರೀ ನಾವು ನಾರ್ತ್ ಇಂಡಿಯನ್ಸ್ ಅಂತ ಇದ್ದೀವಿ. ನಾರ್ತ್ ಇಂಡಿಯನ್ಸ್ ಮಾತ್ರ ಇಲ್ಲಿ ಬಂದಿಲ್ಲ, ಅವ್ರು ಬಂದಿರೋದು ಮಾತ್ರ ನಮಗೆ ತೊಂದರೆ ಆಗ್ತಾ ಇಲ್ಲ. ನಾರ್ತ್ ಇಂಡಿಯನ್ಸ್ ಬಂದರು ಅವ್ರ ಪಾಡಿಗೆ ಕೆಲಸ ಮಾಡ್ಕೊಂಡು ಹೋಗ್ತಾಯಿದ್ದಾರೆ. ಬಟ್ ಇವ್ರುಗಳು ಬಂದ ಮೇಲೆ ಕ್ರೈಮ್ ರೇಟ್ ಜಾಸ್ತಿ ಆಗಿದೆ. ಕ್ರೈಮ್ ನಡೀತಾ ಇದೆ, ಎಲ್ಲೆಂದ್ರಲ್ಲಿ ಕ್ರೈಮ್ ನಡೀತಾ ಇದೆ. ಆಮೇಲೆ ಚೈನ್ ಸ್ನ್ಯಾಚಿಂಗ್ ಅಂಥದ್ದು. ಆಮೇಲೆ ಈಗ ನೋಡಿ ನಮ್ಮ ಡ್ರೈವಿಂಗ್ ಇದರಲ್ಲೇ ಈ ಎಲೆಕ್ಟ್ರಿಕಲ್ ವೆಹಿಕಲ್ ಓಡಿಸೋವಂಥವ್ರಿಗೆ ಎಷ್ಟೋ ಜನಗಳಿಗೆ ಡ್ರೈವಿಂಗ್ ಲೈಸೆನ್ಸೇ ಇರೋದಿಲ್ಲ. ಎಲೆಕ್ಟ್ರಿಕಲ್ ವೆಹಿಕಲ್ಗಳು ಏನು ನೀವು ಟ್ಯಾಕ್ಸಿ ಬುಕ್ ಮಾಡ್ತೀರಾ ಅಂಥವ್ರು ಡ್ರೈವಿಂಗ್ ಲೈಸೆನ್ಸೇ ಇರೋಲ್ಲ. ಆದರೂ ಆ ಕಂಪ್ನಿಯವರು ಅದನ್ನ ಅವ್ರಿಗೆ ಹೆಂಗೆ ಕೊಡ್ತಿದ್ದಾರೋ ಗಾಡಿಗಳನ್ನ ಗೊತ್ತಿಲ್ಲ. ಅವ್ರಿಗೆ ಸ್ವಲ್ಪ ಹೆಚ್ಚು ಕಡಿಮೆ ಆ್ಯಕ್ಸಿಡೆಂಟ್ ಆಯಿತು ಅಂತಂದರೂ ಕೂಡ ಅವರು ಅಲ್ಲಿ ನಿಲ್ಲೋದೇ ಇಲ್ಲ. ಅವರು ಗಾಡಿಗೆ ಏನಾದರೂ ಆದರೆ ಏನು ಬಿಟ್ಟರೆ ಏನು ಓಡೋಗ್ಬಿಡ್ತಾರೆ. ಸೊ ಮಾತ್ರ ಅಂತ ಹೇಳಿ ನಾವು ಅವ್ರನ್ನ ಬೈಯೋದಲ್ಲ. ಜೊತೆಗೆ ಇವರು ಬಾಂಗ್ಲಾದೇಶದಿಂದ ಬರ್ತಕ್ಕಂಥವ್ರು ವ್ಯಕ್ತಿಗಳು ತುಂಬ ಜನ ಆಗಿದ್ದಾರೆ. ಅವ್ರ ಬಗ್ಗೆ ಏನಾದರೂ ಕ್ರಮ ತಗೊಳ್ಳೋ ಅಂಥದ್ದು ನಮ್ಮ ಸರ್ಕಾರ ಮಾಡಬೇಕು. ಎಲ್ಲ ಜನಸಾಮಾನ್ಯರು ಕೂಡ ನೆಮ್ಮದಿಯಾಗಿ ಬದುಕುವಂಥ ವ್ಯವಸ್ಥೆಯನ್ನು ಕಲ್ಪಿಸ್ಕೊಡಿ ಅಂತೇಳಿ ಗೌರ್ಮೆಂಟ್ ಆಫೀಸರ್ಸ್ಗೂ ಮತ್ತು ಪೊಲೀಸ್ ಇಲಾಖೆಗೂ ನಮ್ಮ ಕಡೆಯಿಂದ ಒಂದು ಸಣ್ಣ ರಿಕ್ವೆಸ್ಟು. ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಏನು ಕಮೆಂಟ್ ಮಾಡಿ. ಥ್ಯಾಂಕ್ ಯು.